ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಬದನೆಕಾಯಿ ಹೆಣ್ಗಾಯಿ ಮಾಡಿಕೊಂಡು ಚಪಾತಿ, ರೊಟ್ಟಿಗೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಸೊಗಸಾಗಿರುತ್ತೆ. ಈ ಥರ ಅಪರೂಪಕ್ಕೆ ನಾವು ಬದನೆಕಾಯಿ ಹೆಣ್ಗಾಯಿ ಮಾಡ್ಕೊಳ್ಬೋದು. ಅನೇಕ ವಿಧದಲ್ಲಿ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ, ತುಂಬ ರುಚಿಯಾಗಿತ್ತು. ಇದನ್ನು ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಕೂಡ ಇದನ್ನ ಜಾಸ್ತಿ ಮಾಡ್ತಾರೆ. ನಾನಿಲ್ಲಿ ಬದನೆಕಾಯಿನ ಒಂದು 6ರಿಂದ 7 ಬದನೆಕಾಯಿ ತಗೊಂಡು ಈ ಥರ 4 ಸೈಡ್ ಸೀಳ್ಕೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಮಸಾಲೆ ತುಂಬಬೇಕು, ಅಥವಾ ಇದು ಒಳಗಡೆ ಉಳ್ಕಾಯಿ ಇದ್ರೂ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಫಸ್ಟು ಒಂದು 2 ಹಿಡಿಯಷ್ಟು ನಾನಿಲ್ಲಿ ಕಡಲೆ ಬೀಜ, ಒಂದು 2 ಹಿಡಿಯಷ್ಟು ಅಂದರೆ 4 ಸ್ಪೂನಷ್ಟು ಕಡಲೆ ಬೀಜನ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋತಾ ಇದ್ದೀನಿ. ನೋಡ್ತಿದ್ರಲ್ಲ, ಇದಕ್ಕೆ ಎಳ್ಳು ಹಾಕ್ತಾರೆ, ಬಿಳಿ ಎಳ್ಳು ಹಾಕ್ತಾರೆ ಅಥವಾ ಹುಚ್ಚೆಳ್ಳು ಕೂಡ ಹಾಕ್ತಾರೆ. ಈ ಥರ ಎರಡೂ ಇಲ್ಲ ಅಂದರೆ ನೀವು ಕಡಲೆ ಬೀಜದಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ತುಂಬ ರುಚಿ ಆಯ್ತನೆ ಸ್ನೇಹಿತರೆ. ಇದು ರೊಟ್ಟಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಆಗಿದೆ. ನೋಡ್ತಿದ್ರಲ್ಲ, ಇಷ್ಟು ಸಾಕು. ಇಷ್ಟು ಹುರಿದಿರೋದನ್ನ ನಾನಿಲ್ಲಿ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಂಡು ಎತ್ತಿಡ್ತಾ ಇದ್ದೀನಿ. ಲಾಸ್ಟಲ್ಲಿ ಇದನ್ನು ಯೂಸ್ ಮಾಡ್ಕೋಣ. ನಾನಿಲ್ಲಿ ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ತಗೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 2-3 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಣ. ಹಸಿಗೆ ಮಾಡಿದ್ರು ಹಾಗೆ ಹಾಕಿದ್ರು ರುಬ್ಬಿದ್ರು ಚೆನ್ನಾಗಿರುತ್ತೆ. ಆದರೆ ಈ ಫ್ರೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ರುಚಿಯಾಗಿ, ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿ ಬರುತ್ತೆ ಎಣ್ಗಾಯಿ. ಆದ್ದರಿಂದ ಇವು 4 ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಸಣ್ಣ ಉರಿ ಮಾಡಿಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ನಾನು ಇದಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಯಾಕಂದರೆ ರುಬ್ಕೋಬೇಕು, ರುಬ್ಬಿದ್ರೇ ಚೆನ್ನಾಗಿರುತ್ತೆ. ಅಥವಾ ನೀವು ನೆನೆಸಿ ಕೂಡ ಇದನ್ನು ಹಾಕ್ಬೋದು. ಆದರೆ ಈ ನೋಡಿ, ಟೊಮೊಟೊ ಹಣ್ಣು ಮೆತ್ಕಾಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಈ ಮಸಾಲೆ ಆರಿದ ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಆವಾಗಲೇ ನಾನು ಕಡಲೆಬೇಳೆ ಹುರಿದಿಟ್ಕೊಂಡಿದ್ನಲ್ಲ, ಅದೇ ಮಿಕ್ಸಿ ಜಾರಿಗೆ ನಾನು ಈ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗಳೇನು ಜಾಸ್ತಿ ಬೇಡ, ಸ್ವಲ್ಪ ಇದ್ದರೆ ಸಾಕು. ಖಾರಕ್ಕೆ ತಕ್ಕನಾಗೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕ್ಕೊಂಡು, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ನೀರು ಹಾಕೊಳ್ದೇ ತರ್ತರಿಯಾಗಿ ರುಬ್ಕೊಳ್ಬೇಕು. ಈರುಳ್ಳಿನೇ ನೀರಂಶ ಇರೋದ್ರಿಂದ ಬೇಗ ತರ್ತರಿಯಾಗಿ ರುಬ್ಕೊಂಡು, ನೋಡ್ತಿದ್ರಲ್ಲ, ಈ ಥರ ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ನಾವಿಲ್ಲಿ ಬದನೆಕಾಯಿ ಹೋಳನ್ನ ಮಾಡ್ಕೊಂಡಿದ್ವಲ್ಲ, ಆ ಹೋಳಿಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹುಣಸೆಹಣ್ಣು, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಇದನ್ನು ಉಪ್ಪನ್ನ ಮಸಾಲೆಗೆ ಹಾಕ್ಕೊಂಡಿಲ್ಲ. ಗ್ರೇವಿ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈ ಥರ ನಾವು ಬದನೆಕಾಯಿಗೆ ಮುಂದೆಗಡೆ ಓಪನ್ ಮಾಡಿರ್ತೀವಲ್ಲ, ಆ ಭಾಗಕ್ಕೆ ನಾನಿಲ್ಲಿ ಬದನೆಕಾಯಿ ಹೋಳುಗಳಿಗೆ ಈ ಥರ ತುಂಬ್ಕೋತಾ ಇದ್ದೀನಿ. ನೋಡ್ತಿದ್ರಲ್ಲ, ಈ ಥರ ಚೆನ್ನಾಗಿ ಅದೆಲ್ಲ ಹಿಡಿಬೇಕು, ಮಸಾಲೆ ಎಲ್ಲ ಬದನೆಕಾಯಿಗೆ ಹಿಡ್ದಾಗೇ ಚೆನ್ನಾಗಿ ಬರೋದು. ಆದ್ದರಿಂದ ಈ ಥರ ನಿಧಾನವಾಗಿ ಮಸಾಲೆನ ಫುಲ್ಲು ಮೂಲೆವರೆಗೂ ಹೋಗೋವರೆಗೂ ನಾವು ಇದನ್ನು ಹಾಕೋತಾ ಇರೋದು. ನೋಡ್ತಿದ್ರಲ್ಲ, ಈ ಥರ ನಿಧಾನವಾಗಿ ನಾವು ಇದನ್ನು ಹಾಕ್ಕೊಳ್ಬೇಕು. ಒಂದು 10 ನಿಮಿಷದಲ್ಲಿ ಈ ರೆಸಿಪಿ ನಿಮಗೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀರು ದೋಸೆಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ ಇದು. ನಮ್ಮ ಕಡೆ ಎಲ್ಲ ರೊಟ್ಟಿಗೆ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಈ ರೆಸಿಪಿನ ಮಾಡ್ತಾರೆ. ನೋಡ್ತಿದ್ರಲ್ಲ, ನಾನು ಅದೇ ಬಾಣಲಿಲಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ತುಂಬಿಟ್ಟಿದ್ವಲ್ಲ ಆ ಬದನೆಕಾಯಿನ ನಿಧಾನವಾಗಿ ಇದನ್ನು ಬಿಡ್ಕೋತಾ ಇದ್ದೀನಿ. ಹಲವಾರು ರೀತಿಯಲ್ಲಿ ಈ ಎಣ್ಣೆ ಬದನೆಕಾಯಿ ಮಾಡ್ತಾರೆ, ಆದರೆ ಒರಿಜಿನಲ್ ಸ್ಟೈಲ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನೋಡ್ತಿದ್ರಲ್ಲ, ನಿಧಾನವಾಗಿ ನಾವು ಇದನ್ನು ಬದನೆಕಾಯಿನ ಬಿಟ್ಕೊಂಡು ಒಂದು 2 ನಿಮಿಷ ಆದಮೇಲೆ ಉಲ್ಟಾ ತಿರುವಾಕೋತಾ ಇದ್ದೀನಿ. ಎಣ್ಣೆಲೆ ಅದು ಚೆನ್ನಾಗಿ ಬೇಯಬೇಕು. ಆವಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದು ಬದನೆಕಾಯಿಗೆ ತುಂಬ ರುಚಿಯಾಗಿ ಸೊಗಸಾಗಿ ಬರುತ್ತೆ. ನೋಡ್ತಿದ್ರಲ್ಲ, ನಿಧಾನವಾಗಿ ನಾನು ಇದನ್ನು ತಿರುವಾಕೊಳ್ತಾ ಇದ್ದೀನಿ. ತಿರುವಾಕೊಂಡಾದ್ಮೇಲೆ ಮಿಕ್ಕಿರೋ ಮಸಾಲೆ ಕೂಡ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ, ಟೊಮೊಟೊ ಹಣ್ಣು ಜಾಸ್ತಿ ಹಾಕ್ಕೊಳ್ಬೇಕು. ನೋಡ್ತಿದ್ರಲ್ಲ, ಮಿಕ್ಕಿರೋ ಮಸಾಲೆನ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಎಣ್ಣೆಗೆ ನಾನಿಲ್ಲಿ ಫ್ರೆಶ್ ಆಗಿರೋ ಕರ್ಬೇವಿನ
ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸ್ಮೆಲ್ ಅಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಚೆನ್ನಾಗಿ ಬರ್ತಿತ್ತು. ಈ ಥರ ಹಾಕ್ಕೊಂಡ್ರೆ ಕರಿಬೇವು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ. ನೋಡ್ತಿದ್ರಲ್ಲ, ಸೀದೋಗ್ಬೇಡ್ದು, ನಿಧಾನ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಲಿ ಬದನೆಕಾಯಿ ಒಂದು ಅರ್ಧ ಬೆಂದಾದ್ಮೇಲೆ ಒಂದು 60% ಬೆಂದರೆ ನಾವು ಇದನ್ನು ಮಸಾಲೆಲಿ ಕೂಡ ಒಂದು 40% ಬೇಯಿಸ್ಕೋಬೋದು. ನೋಡ್ತಿರಲ್ಲ, ನಾನು ಮುಚ್ಚಿಕ್ಕಿ ಒಂದು 2 ನಿಮಿಷ ಆದಮೇಲೆ ತಿರ್ಗಾ ತೆಗಿತಾ ಇದ್ದೀನಿ. ಉಲ್ಟಾ ಆದಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ಬಿಡ್ತಾ ಇದೆ. ಈಗ ನಾನಿಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ, ಆ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ನೀರು ಹಾಕ್ಕೊಂಡು ನೀವು ಇದನ್ನು ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ನಾನು ಹೇಳ್ದಂಗೆ ಇದಕ್ಕೆ ಜಾಸ್ತಿ ಇದನ್ನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಈಗ ಉಪ್ಪನ್ನು ಹಾಕ್ಕೊಂಡು, ಕಲ್ಲುಪ್ಪೇ ಯಾವಾಗಲೂ ಬಳಸೋದು ನಾನು. ಕಲ್ಲುಪ್ಪು ಹಾಕಿ ನೋಡಿ, ಹೀಗೆ ಎಣ್ಣೆ ಬಿಟ್ಬಿಟ್ಟಿದೆ ಚೆನ್ನಾಗಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಗ್ರೇವಿಗೆ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ನೋಡ್ತಿದ್ರಲ್ಲ, ಇಷ್ಟು ನನಗೆ ಕನ್ಸಿಸ್ಟೆನ್ಸಿ ಸಾಕು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಕಾಯಿ ಕೂಡ ರುಬ್ಬಿ ಹಾಕ್ತಾರೆ, ಆದರೆ ಈ ರೆಸಿಪಿಗೆ ಕಾಯಿಗೆ ಅವಶ್ಯಕತೆ ಏನಿಲ್ಲ. ಇಷ್ಟು ನೀರಾಗಿ ಮಾಡಿಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಂದಾದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಮ್ಮಿ ಆಗಿ ತಿಕ್ಕಾಗುತ್ತೆ. ಲಾಸ್ಟಲ್ಲಿ ನಾವು ಕಡಲೆ ಬೀಜ ಹುರಿದು ಪುಡಿ ಮಾಡಿಟ್ಟಿದ್ವಲ್ಲ, ಅದು ಕೂಡ ಆ್ಯಡ್ ಮಾಡಿದ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ. ನೋಡ್ತಿದ್ರಲ್ಲ, ಹೀಗೆ ಮಾಡಿ ಒಂದು 2 ನಿಮಿಷ ಮುಚ್ಚಕ್ಕಿಟ್ಟು ಓಪನ್ ಮಾಡಿದ್ರೆ ನೀರು ಅದು ಈ ಬದನೆಕಾಯಿ ಎಣ್ಗಾಯಲ್ಲಿ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ನೋಡ್ತಿದ್ರಲ್ಲ, ಈಗ ಓಪನ್ ಮಾಡಿದಾಗ ಆ ಎಣ್ಣೆ ಈಚೆಗೆ ಬಿಟ್ಟಿದೆ ಅಂದಾಗೇ ಇದು ಗ್ರೇವಿ ಆಗಿದೆ ಅಂತ ಅರ್ಥ. ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ, ಎಣ್ಣೆ ಎಲ್ಲ ಓಪನ್ ಆಗಿದೆ. ಈಗ ಲಾಸ್ಟಲ್ಲಿ ನಾವು ಇದನ್ನು ಕಡಲೆ ಬೀಜ ಹುರಿದು ಪುಡಿ ಮಾಡಿಟ್ಟಿದ್ವಲ್ಲ, ಆ ಪುಡಿನ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತಿಕ್ಕಾಗಿ ಗ್ರೇವಿ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಿದ್ರಲ್ಲ, ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಎಳ್ಳು ಪುಡಿ ಮಾಡಿ ಕೂಡ ಹಾಕ್ತಾರೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಒಂದ್ಸಲಿ ತೋರಿಸ್ತೀನಿ ನಾನು. ಈ ಜಾಗದಲ್ಲಿ ನಾವು ಕಡಲೆ ಬೀಜದ ಬದಲಾಗಿ ಹುಚ್ಚೆಳ್ಳು ಅಥವಾ ಬಿಳಿ ಎಳ್ಳನ್ನ ಪುಡಿ ಮಾಡಿ ಹಾಕ್ಕೊಂಡ್ರು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.